ಜಾತಿ ಭೇದ ಮಾಡುವ ಬಗ್ಗೆ ಮತ್ತು ಅಸ್ಪೃಶ್ಯರನ್ನು ನಾಯಿಗಿಂತ ಕಡೆ ಕಾಣುವ ಹಾಳು ಮಾಡಿದ ಚಿಂತನೆಗಳಿವು. ಆ ಜಾತಿಗೆ ನಾವು ಹೆಣ್ಣುಗಳನ್ನು ಕೊಡೋದಿಲ್ಲ, ಮದುವೆ ಮಾಡಿಸೋದಿಲ್ಲ. ನಮಸ್ಕಾರ ಸ್ನೇಹಿತರೆ. ಇಲ್ಲೊಬ್ಬರು ಪ್ರಶ್ನೆ ಕೇಳಿದರೆ, ಜಾತಿ ಭೇದ ಮಾಡುವ ಬಗ್ಗೆ ಮತ್ತು ಅಸ್ಪೃಶ್ಯರನ್ನು ನಾಯಿಗಿಂತ ಕಡೆ ಕಾಣುವ ದೇವಸ್ಥಾನಗಳಿಗೆ ಪ್ರವೇಶ ನಿರಾಕರಣೆ, ತಮ್ಮ ಮನೆಗಳಿಗೆ ಪ್ರವೇಶ ನಿಷಿದ್ಧ, ಈ ಬಗ್ಗೆ ವಿಡಿಯೋ ಮಾಡಿ ಸರ್ ಅಂತ ಕೇಳಿದ್ದಾರೆ. ಇದು ತುಂಬ ದೊಡ್ಡ ಪ್ರಶ್ನೆ. ನಮ್ಮ ಮಾನವ ಕುಲವನ್ನು, ಹಿಂದೂ ಧರ್ಮವನ್ನು ಹಾಳು ಮಾಡಿದ ಚಿಂತನೆಗಳಿವು. ತುಂಬ ಹಿಂದೂ ಧರ್ಮನ ಹಾಳು ಮಾಡಿದೆ ಈ ರೀತಿಯಾದ ಮನೋಚಿಂತನೆಗಳು. ಕೆಲವರ ಯೋಚನಾ ಲಹರಿಗಳು ತಪ್ಪಾಗಿ, ದಾರಿ ತಪ್ಪಿ ಏನೇನೆಲ್ಲ ಕಲ್ಪನೆಗಳನ್ನು ಮಾಡಿಕೊಂಡು ಭೇದಗಳನ್ನು ಸೃಷ್ಟಿಸಿ ಎಲ್ಲ ಮಾಡಿದ್ದಾರೆ. ಇದರಿಂದ ಹಿಂದೂ ಧರ್ಮದಲ್ಲಿ ತುಂಬ ನೋವಾಗಿದೆ, ತುಂಬ ಹಾಳಾಗಿದೆ. ನಮ್ಮಲ್ಲಿ ಒಗ್ಗಟ್ಟೇ ಬರಲಿಲ್ಲ. ನಿಮಗೊಂದು ಸರಳವಾದ ಎಕ್ಸಾಂಪಲ್ ಕೊಡ್ತೀನಿ. ಈಗಿನ ಕಾಲಘಟ್ಟಕ್ಕೆ ನಿಮಗೆ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ. ನೀವು ಶುಕ್ರವಾರ ಮಧ್ಯಾಹ್ನ ನಮಾಜ್ ನಡಿಬೇಕಾದ್ರೆ ಮಸೀದಿಗೆ ಹೋಗ್ಬಿಟ್ಟು ಅಲ್ಲಿ ನಿಂತ್ಕೊಂಡು ಹೇಳಿ, ಅಲ್ಲ ಇಲ್ಲ ಯಾಕಪ್ಪ ಪೂಜೆ ಮಾಡ್ತೀರಾ ಅಂತ. ಏನಾಗುತ್ತೆ ಹೇಳಿ? ತಕ್ಷಣ ಅಲ್ಲಿ ನಿನ್ನ ಹೊಡೆದಾಕ್ಬಿಡ್ತಾರೆ. ಹೊಡೆದ ತಕ್ಷಣ ಅದು ಯಾರಿಗೂ ಗೊತ್ತಾಗುತ್ತೆ, ಪೊಲೀಸಿಗೆ ಫೋನ್ ಮಾಡ್ತಾರೆ. ಪೊಲೀಸ್ ಇಮ್ಮಿಡಿಯೇಟಾಗಿ ಏನು ಮಾಡ್ತಾನೆ, ಕಮಿಷನರ್ಗೆ ಫೋನ್ ಮಾಡ್ತಾನೆ. ಕಮಿಷನರ್ ಹೇಳ್ತಾರೆ, ಸೈಲೆಂಟಾಗಿರು, ಹಿಂದೂ ಮುಸ್ಲಿಂ ಗಲಾಟೆ ಆಗಿಬಿಡುತ್ತೆ, ಅಲ್ಲಿ ಏನು ಹೇಳೋಕ್ಕೆ ಹೋಗ್ಬೇಡ, ನೀನು ಹೊರಗಡೆ ಸ್ಪ್ರೆಡ್ ಮಾಡಬೇಡಿ ಅಂತಾನೆ. ಸೊ ಆಮೇಲೆ ಕಮಿಷನರ್ ಇಮಿಡಿಯೇಟಾಗಿ ಹೋಮ್ ಮಿನಿಸ್ಟ್ರಿಗೆ ಫೋನ್ ಮಾಡ್ತಾರೆ. ಸರ್, ಹಿಂಗೆ ಮಸೀದಿಗೆ ಹೋಗಿ ಯಾರೋ ಒಬ್ಬ ಹಿಂದೂ ಅಲ್ಲ ಇಲ್ಲ ಅಂತ ಹೇಳಿದ್ದಾನೆ, ಅವಾಗ ಕೋಪ ಬಂದು ಹೊಡೆದಾಕ್ಬಿಟ್ಟಿದ್ದಾರೆ, ಸತ್ತೋಗ್ಬಿಟ್ಟಿದ್ದಾನೆ ಸರ್, ಏನು ಮಾಡೋದು? ಆ ವಿಷಯನ ಹಂಗೆ ಮುಚ್ಚಾಕು ಅಂತಾರೆ. ಹೌದು ತಾನೇ, ಮುಚ್ಚಾಕು ಅಂತಾರೆ. ಆಮೇಲೆ ಸೈಲೆಂಟ್ ಆಗ್ತಾರೆ, ಇನ್ನೇನೇನೋ ಮಾಡ್ತಾರೆ, ಹಾಗಾಗಿ ಏನೇನೋ ಮಾಡ್ತಾರೆ. ಇಲ್ಲಿ ಕಮಿಷನರಿಂದ ಹಿಡಿದು ಮಿನಿಸ್ಟ್ರ್ವರೆಗೂ ಸಿ ಎಮ್ಗೆ ಫೋನ್ ಮಾಡ್ತಾರೆ. ಸಿ ಎಮ್ ಕೂಡ ಸೈಲೆಂಟಾಗಿ ಮುಚ್ಚಾಕಿ ಅಂತಾರೆ, ಅಲ್ಲಿವರೆಗೂ ಸೈಲೆಂಟ್ ಆಗ್ತಾರೆ. ಅದೇ ಒಬ್ಬ ಯಾರಾದರೂ ಬಂದು ನಮ್ಮ ಹಿಂದೂ ದೇವಸ್ಥಾನಕ್ಕೆ ಬಂದು, ದೇವರಿಲ್ಲ ಯಾಕಪ್ಪ ನೀನು ಪೂಜೆ ಮಾಡ್ತೀಯ ಅಂದರೆ, ಪೂಜಾರಪ್ಪ ಹೊಡಿತಾನ ಹೇಳಿ? ಪೂಜಾರಪ್ಪ ಬಂದು ಸಾಯಿಸ್ತಾರ? ಇಲ್ಲವೇ ಇಲ್ಲ. ಇವಾಗ ಅದಕ್ಕೆ ಕಳಿಸ್ಬಿಡ್ತಾರೆ. ಅಲ್ಲಿ ಮುಸ್ಲಿಮರಲ್ಲಿ ಏನಾಗಿದೆ, ಒಂದೇ ದೇವರು ಪ್ರಪಂಚ ಪೂರ್ತಿ, ನಮ್ಮ ಅಲ್ಲನೇ ಶ್ರೇಷ್ಠ ಅಂತ ಅದು ಗಾಢವಾಗಿ ನಂಬಿದ್ದಾರೆ. ಅಲ್ಲಿ ಒಂದೇ ಜಾತಿ ಇದೆ, ಎಕ್ಸೆಪ್ಟ್ ಸಿಯಾ ಆ್ಯಂಡ್ ಸುನ್ನಿ ಎರಡು, ಅದು ಬಿಟ್ಟರೆ, ಒಂದು ಗುಂಪುಗಳನ್ನು ಬಿಟ್ಟರೆ ಅವರಲ್ಲಿ ಒಂದೇ ಅಂತಾರೆ. ಆವಾಗ ಒಂದೇ ಅಂದಾಗ ಮೈಂಡ್ ಸ್ಟ್ರಾಂಗ್ ಆಗಿದೆ. ನಮ್ಮಲ್ಲಿ ಬೇರೆ ಬೇರೆಗಳು ಸ್ಟಾರ್ಟ್ ಆಗಿಬಿಟ್ಟು, ಭೇದಗಳು ಜಾಸ್ತಿ ಆಗಿಬಿಟ್ಟು, ಹಿಂದೂಗಳು ಅಂದ್ಕೊಂಡು ಹಿಂದೂಗಳಿರ್ತಕ್ಕಂಥ ಜನಗಳಲ್ಲಿ ಅಸ್ಪೃಶ್ಯತೆಯನ್ನು ತಂದು ಹೊರಗಡೆ ಇಟ್ಟು ದೈವತ್ವದ ಮೇಲೆ ಪ್ರೇಮ ಪ್ರೀತಿ ಬರೋದನ್ನು ಹಾಳು ಮಾಡಿದ್ದಾರೆ. ಆಗ ನಮ್ಮಲ್ಲಿ ಒಗ್ಗಟ್ಟು ಬರಲೇ ಇಲ್ಲ. ಅನಾದಿ ಕಾಲದಿಂದ ಸ್ವಲ್ಪ ಯೋಚನೆ ಮಾಡಿ ನೋಡಿ. ನಮ್ಮ ಭಾರತ ದೇಶದ ಮೇಲೆ ಆಕ್ರಮಣ ಆದಾಗ, ಮುಸ್ಲಿಮರ ಆಕ್ರಮಣ ಆದಾಗ 16-17 ಬಾರಿ ಆಕ್ರಮಣ ಆಯ್ತಲ್ಲ, ದೇವಸ್ಥಾನಗಳಿಗೆ ನುಗ್ಗಿ ಅಲ್ಲಿ ಎಲ್ಲವನ್ನು ಹೊಡೆದಾಕಿ ದೋಚ್ಕೊಂಡು ಹೋದ್ರಲ್ಲ, ಆಗ ನಮ್ಮೆಲ್ಲ ಹಿಂದೂಗಳು ಒಂದಾಗಿ ಸೈನಿಕರನ್ನು ಕಟ್ಟಿ ಯುದ್ಧ ಮಾಡಿದಿದ್ರೆ ಅವರು ಅಷ್ಟೊಂದು ಆಕ್ರಮಣ ಮಾಡೋಕ್ಕೆ ಆಗ್ತಿರ್ಲಿಲ್ಲ. ದೇವರು ನಮ್ಮನ್ನು ಕಾಪಾಡ್ತಾನೆ ಅಂದ್ಕೊಂಡು ಸುಮ್ಮನಾಗ್ಬಿಟ್ರು. ಒಬ್ಬೊಬ್ರು ಗುಂಪುಗಾರಿಕೆ ಮಾಡಿಕೊಂಡು ಅವರು ಸೈಲೆಂಟ್ ಆಗಿಬಿಟ್ರು. ಅವ್ರು ಬಂದು ಕೊಚ್ಕೊಂಡು ಹೋದರು. ಎಲ್ಲರೂ ಒಂದಾಗಿ, ಎಲ್ಲರೂ ನಮ್ಮ ದೇಶಿರ್ತಕ್ಕಂಥ ಎಲ್ಲ ಜಾತಿಗಳು ಒಂದಾಗಿ ಒಂದು ಸೈನ್ಯವನ್ನು ಕಟ್ಟಿ ಹೋರಾಡಿದಿದ್ರೆ, ಎಲ್ಲ ದೇವರುಗಳು ಒಂದಾಗಿ ನಾವೆಲ್ಲರೂ ಒಂದೇ ಬದುಕಬೇಕು ಅಂತ ಹೋರಾಡಿದಿದ್ರೆ, ಆಗ ಈ ರೀತಿಯಾದ ಆಕ್ರಮಣ ನಮ್ಮ ದೇಶದ ಮೇಲೆ ಆಗ್ತಾ ಇರಲಿಲ್ಲ. ಸೊ ನಾವು ಬೇರೆ ಜಾತಿಗಳು, ಅವರು ಬೇರೆ ಜಾತಿಗಳು, ಈ ಜಾತಿಗಳು ಬಂದು ಅಸ್ಪೃಶ್ಯತೆ ಬಂದು ಒಗ್ಗಟ್ಟು ಬರಲಿಲ್ಲ. ಒಗ್ಗಟ್ಟು ಬರದೇ ಇದ್ದಾಗ ಈ ರೀತಿಯಾದ ಆಕ್ರಮಣಗಳನ್ನು ಅನುಭವಿಸಿದ್ದೀವಿ. ಇದು ಕೇವಲ ಫಿಲಾಸಫಿ, ಏನೋ ಒಂದು ಪ್ರವಚನ ಅಲ್ಲ, ಸತ್ಯ ಘಟನೆ, ಹಿಸ್ಟ್ರಿಯನ್ನು ನೋಡಿ ನೀವು. ಅದಕ್ಕೆ ಮೂಲ ಕಾರಣವೇ ಹಿಂದೂಗಳು ಒಂದಾಗದೇ ಇರೋದು. ಆ ಸಮಸ್ಯೆಯನ್ನು ಈಗಿನ ಕಾಲಘಟ್ಟದಲ್ಲೂ ನಾವು ಫೇಸ್ ಮಾಡ್ತಾ ಇದ್ದೀವಿ.
ನಾನು ಯಾಕೆ ಆವಾಗ ಒಂದು ಮಸೀದಿ ಅಂತ ಒಂದು ಎಕ್ಸಾಂಪಲ್ ತಗೊಂಡು ಅಂದರೆ ಒಂದು ಅರ್ಥ ಮಾಡ್ಕೊಳ್ಳಿ ಅಂತ, ಒಂದು ಆದಾಗ ಅಲ್ಲಿ ಸ್ಟ್ರೆಂತ್ ಜಾಸ್ತಿ ಇರುತ್ತೆ. ಒಂದೇ ದೇವರು ಅಂತ ನಂಬಿದಾಗ, ನಮ್ಮಲ್ಲಿ ನಾನಾ ವಿಧವಾದ ದೇವರು ಅಂತ ನಂಬಿದಾಗ ಭೇದಗಳು ಸೃಷ್ಟಿಯಾಗುತ್ತೆ. ಮುಂದುಗಡೆ ಹೇಳ್ಬೋದು ಎಲ್ಲ ದೇವರು ಒಂದೇ ದೇವರು, ನಾಮ ಹಲವು ಅಂತ ಅಲ್ಲಿ ಹೇಳ್ತಾರೆ. ಆದರೆ ದೇಹದಲ್ಲಿ ನಾನಾ ವೇಷಗಳನ್ನು ಹಾಕ್ಕೊಂಡು, ಈ ಮುಖದಲ್ಲಿ ನಾನಾ ಪಟ್ಟಗಳು ಏನೇನೆಲ್ಲ ಬಳ್ಕೊಂಡು ಬೇರೆ ಬೇರೆ ಮಾಡಿಕೊಂಡು ಅಲ್ಲಿ ದೂರ ನೋಡ್ತಾರೆ. ಮನಸ್ಸು ನೋಡಿದಾಗ ಒಬ್ಬರು ನಾಮ ಹಾಕ್ದನ್ನು ನೋಡಿದಾಗ, ವಿಭೂತಿ ಹಾಕ್ದನ್ನು ನೋಡಿದಾಗ, ಇನ್ನೊಬ್ಬನ ಏನೋ ಮಾಡೋದನ್ನು ನೋಡಿದಾಗ ಮನಸ್ಸಲ್ಲಿ ವ್ಯತ್ಯಾಸಗಳು ಉಂಟಾಗುತ್ತೆ. ಇವನು ಆ ಜಾತಿಗೆ ನಾವು ಹೆಣ್ಣುಗಳನ್ನು ಕೊಡೋದಿಲ್ಲ, ಮದುವೆ ಮಾಡಿಸೋದಿಲ್ಲ, ಆ ಜಾತಿಗೆ ಮಾಡಲ್ಲ, ಈ ಜಾತಿಗೆ ಮಾಡಲ್ಲ, ಅವನು ಸೇರಿಸಲ್ಲ, ಅವನ ಆಹಾರ ನಿಯಮ ಬೇರೆ, ಇವನ ಆಹಾರ ನಿಯಮ ಬೇರೆ, ಇವನು ಹೀಗೆ ಕೀಳು ಮನೋಭಾವನೆಗಳು ಈಗಲೂ ತುಂಬಿದೆ. ಜಾತಿಗೊಂದು ಮಠಗಳನ್ನು ಮಾಡಿಕೊಂಡು ಒಂದೊಂದು ಮನಸ್ಸುಗಳ ಒಂದು ರೀತಿಯ ಸಿದ್ಧಾಂತವನ್ನು ಅನುಸರಿಸ್ತಾ ಆ ಚಿಂತನೆಗಳನ್ನು ಮಾಡ್ತಾ ಅಸ್ಪೃಶ್ಯತೆ ಮನಸ್ಸಿನಲ್ಲಿ ಬಂದಾಗ ಆ ಸಮಸ್ಯೆಗಳಿಂದ ನಾವು ಈಗಲೂ ಸಮಸ್ಯೆಗಳನ್ನು ಫೇಸ್ ಮಾಡ್ತಾ ಇದ್ದೀವಿ. ಸುಮ್ಮನೆ ವಾಟ್ಸಪ್ ಅಲ್ಲಿ ಇಲ್ಲಿ ಯಾಕೆ ಹಿಂದೂಗಳೇ ಒಂದಾಗಿ ಎಲ್ಲಾಗ್ತಾನೆ ಒಂದು, ನಿನ್ನ ಜಾತಿಗಳು ಒಂದಾಗಿಲ್ಲ. ಯಾಕೆಂದರೆ ಮನುಷ್ಯನಾಗಿ ಬದುಕ್ತಾ ಇಲ್ಲ, ಜಾತೀಯತೆಯಲ್ಲಿ ಮನಸ್ಸುಗಳು ತುಂಬೋಗ್ಬಿಟ್ಟಿದೆ. ಈಗಲೂ ನೋಡಿ ನಮ್ಮ ದೇಶದಲ್ಲಿ ರಾಜಕೀಯ ನಡೀತಾ ಇರೋದು ಜಾತಿಗಳಿಂದ. ಜಾತಿಯನ್ನು ಮಾಡಬಾರ್ದು ಅಂತಾರೆ. ಆದರೆ ಇಷ್ಟು ಜಾತಿಗೆ ಇಷ್ಟು ಸೀಟ್ಗಳು, ಇಷ್ಟು ಜಾತಿಗೆ ಇಷ್ಟು ಮಿನಿಸ್ಟ್ರು, ಇಂಥ ಜಾತಿಯವರು ಹಿಂಗೆ ಅದೊಂದು ಎಲ್ಲ ಮಾಡ್ತಾ ಇದ್ದೀವಿ. ಈಗ ರಿಸರ್ವೇಷನ್ ಪಾಲಿಸಿ ಯಾಕೆ ಬಂದಿದೆ? ಸರ್ಕಾರದಲ್ಲಿ ಎಷ್ಟು ವರ್ಷಗಳಿಂದ ರಿಸರ್ವೇಷನ್ ಪಾಲಿಸಿ ಬಂದಿರೋದೇನು ಅಂದರೆ ತುಂಬ ಅನ್ಯಾಯವಾಗಿ ನೋಡಿರ್ತಕ್ಕಂಥ ಆ ಪಂಗಡಗಳನ್ನು, ಆ ಜನಗಳನ್ನು ಮೇಲೆತ್ತಬೇಕು, ಅವರು ನಮ್ಮ ಜೊತೆಗೆ ಬರಬೇಕು ಅನ್ನೋ ಉದ್ದೇಶದಿಂದ ರಿಸರ್ವೇಷನ್ ಪಾಲಿಸಿ ಬಂದಿರೋದು. ಸುಮ್ಮನೆ ತಮಾಷೆನ ಇದು? ಯಾಕೆ ಬಂತು? ಈ ರೀತಿಯಾದ ಮನೋವಿಕೃತಿಗಳಿಂದ, ಈ ರೀತಿ ಜಾತಿಯ ಭೇದಗಳಿಂದ ಮನೋವಿಕೃತಿಗಳಿಂದ ಮನುಷ್ಯನ ಪ್ರಾಣಿ ಥರ ನೋಡೋದ್ರಿಂದ, ಅಸ್ಪೃಶ್ಯ ನೋಡುತ್ತಿರೋದ್ರಿಂದ ಬಂತು. ಈಗೆಲ್ಲ ಏನಪ್ಪ ಇಷ್ಟೊಂದು ಮಾತಾಡ್ತಾರೆ ಯೋಗ ಗುರುಗಳು ಅಂದ್ರಲ್ಲ, ರೀಸೆಂಟಾಗಿ ಲಾಸ್ಟ್ ವೀಕು ಮಂಡ್ಯದ ಹತ್ರ ಒಂದು ದೇವಸ್ಥಾನದಲ್ಲಿ ಬೇರೆ ಜಾತಿಯವರು ಬರಬಾರ್ದು ಅಂತ ಗಲಾಟೆ ಆಗಿದೆ. ಅದು ಟಿ ವಿನಲ್ಲಿ ಬಂದಿದೆ. ಎಲ್ಲ ಕಡೆ ಜನರು ಸುಮ್ಮನೆ ನೋಡ್ಕೊಂಡು ಸೈಲೆಂಟ್ ಆಗಿದ್ದಾರೆ. ಯಾರಾದರೂ ಹೋಗಿ ಇದು ಮಾಡೋದು ತಪ್ಪು ಅಂತ ಅಲ್ಲಿರ್ತಕ್ಕಂಥ ಸವರ್ಣೀಯರನ್ನಾಗಲಿ ಯಾರೇ ಆಗಲಿ ದ್ವೇಷ ಮಾಡಿದವ್ರನ್ನ ಎಷ್ಟು ಜನನ ಅರೆಸ್ಟ್ ಮಾಡಿದ್ದಾರೆ, ಎಷ್ಟು ಜನನನ್ನು ಆ ಊರಿನಲ್ಲಿರ್ತಕ್ಕಂಥ ಎಲ್ಲರನ್ನು ಕೂರಿಸ್ಕೊಂಡು ಮಠಾಧಿಪತಿಗಳು ಹೋಗಿ ಇದು ಮಾಡತಕ್ಕಂಥದ್ದು ತಪ್ಪು, ನಾವೆಲ್ಲರೂ ಒಂದು, ಹಿಂದೂಗಳು ಒಂದು, ಎಲ್ಲ ದೇವರು ಒಂದು. ಸ್ವಲ್ಪ ಕಾಲಘಟ್ಟದಲ್ಲಿ ಆಗ ನಾವು ದೂರ ಇದ್ದಾಗ ಈ ರೀತಿ ದೇವರುಗಳನ್ನು ಮಾಡಿ ನಮ್ಮನ್ನು ಮಠಾಧಿಪತಿಗಳನ್ನು ಮಾಡಿದ್ದಾರೆ ಅಷ್ಟೇ ಹೊತ್ತು ನಾವೆಲ್ಲರೂ ಒಂದು ಅಂತ ಹೇಳಿ ನೋಡೋಣ. ಹೇಳಿದ್ರಾ? ಇಲ್ಲ. ಎಲ್ಲ ಮಠಾಧಿಪತಿಗಳು ಎಲ್ಲ ಸೇರಿಕೊಂಡು ಒಟ್ಟಿಗೆ ಈ ಕಾಲ ಬದಲಾಗಿದೆಯಪ್ಪ, ನಾವು ಒಂದು ದೇವರನ್ನು ಫಾಲೋ ಮಾಡೋಣ, ನಾವೆಲ್ಲರೂ ಒಂದೇ ಅಂತ ಎಲ್ಲ ಮಠಾಧಿಪತಿಗಳು ಒಟ್ಟಿಗೆ ಸೇರಿಕೊಂಡು ಎಲ್ಲ ಮಠಗಳಿಗೆ ಹೋಗಿ ಅಲ್ಲಿ ಪ್ರವಚನಗಳನ್ನು ನೀಡಿ ಅಲ್ಲಿ ಬದಲಾವಣೆಗಳನ್ನು ಮಾಡಲಿ ನೋಡೋಣ. ಇಲ್ಲ, ನಮ್ಮ ಜಾತಿ ಹಿಂಗೆ ಮುಂದುವರಿಬೇಕು, ಅದಕ್ಕೊಬ್ಬರು ಮಠಾಧಿಪತಿಗಳು ಸ್ಟ್ರೈಕು, ನಮ್ಮ ಜಾತಿ ಹಿಂಗೆ ಮುಂದುವರಿಬೇಕು, ಅದಕ್ಕೊಂದಷ್ಟು ಸ್ಟ್ರೈಕು, ಇನ್ನೊಬ್ಬರು ಇನ್ನೊಂದು ಸ್ಟ್ರೈಕು. ಇವೆಲ್ಲವನ್ನು ನೋಡಿದಾಗ ದೇವರ ಮೇಲೆ, ಧರ್ಮದ ಮೇಲೆ ಇರುತ್ತೆ ಮೌಢ್ಯದ ನಂಬಿಕೆಗಳು ಅಂತ ನಮಗನ್ಸುತ್ತೆ ಅಲ್ವಾ? ನೀವು ಯೋಚನೆ ಮಾಡಿ. ಇದರಿಂದ ಸಮಾಜ ನಲುಗ್ತಾ ಇದೆ. ಇದರಿಂದ ಹೊರಗಡೆ ಬಂದಿಲ್ಲ ಅಂದರೆ ಎಲ್ಲ ಜಾತಿಗಳನ್ನು ಮೀರಿ ಎಲ್ಲ ದೇವರುಗಳು ಒಂದೇ ಅಂತ ಯಾವುದಾದ್ರು ಒಂದು ತತ್ವವನ್ನು ಎಲ್ಲರೂ ಫಾಲೋ ಮಾಡಿದಾಗ ಮಾತ್ರ ಹಿಂದೂಗಳು ಒಂದಾಗೋಕ್ಕೆ ಸಾಧ್ಯ. ನೀವು ಸುಮ್ಮನೆ ಒಂದಾಗಿ ದೇಶಕ್ಕೋಸ್ಕರ ಒಂದಾಗಿ ಅಂತ ಹೇಳೋದು, ಆ ಜಾತಿನ ಅಲ್ಲಿ ಗಲಾಟೆ ಮಾಡೋದು, ಈ ಜಾತಿನ ಇಲ್ಲಿ ಗಲಾಟೆ ಮಾಡೋದು, ಮತ್ತು ಮನಸ್ಸಿನಲ್ಲಿ ಸುಮ್ಮನೆ ಹೊರಗಡೆ ಹೇಳ್ತಾರೆ, ವೇಷ ಹಾಕ್ಕೊಂಡು ಭೇದ ನೋಡ್ತಾರೆ. ಆ ರೀತಿ ಇದ್ದಾಗ ಎಲ್ಲರೂ ಒಂದಾಗೋಕ್ಕೆ ಸಾಧ್ಯವಿಲ್ಲ. ಯಾಕೆಂದರೆ ಎಲ್ಲರೂ ಸುಳ್ಳು ಕಲ್ಪನೆಗಳಲ್ಲಿ ಬದುಕ್ತಾ ಇದ್ದಾರೆ. ಅವರದೇ ಆದ ಮೌಢ್ಯವನ್ನು ಸೃಷ್ಟಿ ಮಾಡಿಕೊಂಡು ಭಗವಂತನನ್ನು ರಿಸ್ಟ್ರಿಕ್ಟ್ ಮಾಡಿಕೊಂಡು ಅದಕ್ಕೊಂದು ಜಾತಿಯ ರೂಪವನ್ನು ಕೊಟ್ಟು ಭೇದಗಳನ್ನು ಸೃಷ್ಟಿ ಮಾಡಿ ಮನಸ್ಸನ್ನು ಹಾಳು ಮಾಡಿಕೊಂಡಿದ್ದಾರೆ. ಆದ್ದರಿಂದ ಮಾನವ ಕುಲ ಈ ಭೂಮಿಯ ಮೇಲೆ ಸಂಘರ್ಷದಲ್ಲಿ ಒದ್ದಾಡ್ತಾ ಇದೆ. ಯಾಕಂದರೆ ಎಲ್ಲವೂ ಸುಳ್ಳು ಸೃಷ್ಟಿಗಳು, ಯಾವ ಜಾತಿಯೂ ಇಲ್ಲ. ಬದುಕಿನಲ್ಲಿ ಈ ಸೃಷ್ಟಿಯಲ್ಲಿ ಜಾತಿ ಇರೋದು ಹೆಣ್ಣು ಗಂಡು ಅಷ್ಟೇ. ಉಳಿದೆಲ್ಲವೂ ಮಾನವ ಕಪೋಲ ಕಲ್ಪಿತ ವಿಚಾರಗಳು, ಸುಳ್ಳು ಸೃಷ್ಟಿಗಳು, ಮೌಢ್ಯಗಳು, ಮೋಸ ಮಾಡುವ ತಂತ್ರಗಳು. ಥ್ಯಾಂಕ್ ಯು.